ಯೂಟ್ಯೂಬ್ ಕಡೆಯಿಂದ ಬಂತು ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಈ ಅಪ್ಡೇಟ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಅಥವಾ ಮಿಲಿಯನ್ ಇರುವಂಥ ಸಬ್ಸ್ಕ್ರೈಬರ್ಸ್ ಇರುವಂಥ ಯೂಟ್ಯೂಬರ್ಸ್ಗೆ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನಮ್ಮಂಥ ಬಡ ಕಮ್ಮಿ ಸಬ್ಸ್ಕ್ರೈಬರ್ ಅಂತ ಯೂಟ್ಯೂಬ್ ಚಾನಲ್ ಏನಿದೆ ಅವ್ರಿಗೆ ತುಂಬ ಅಂದರೆ ತುಂಬ ಒಂದು ಯೂಸ್ ಆಗುವಂಥ ಒಂದು ಅಪ್ಡೇಟನ್ನು ಯೂಟ್ಯೂಬರ್ ಕೊಟ್ಟಿದ್ದಾರೆ. ಈ ಕೊಟ್ಟಂಥ ಅಪ್ಡೇಟ್ ಎಷ್ಟು ಒಳ್ಳೆಯದಿದೆ, ಎಷ್ಟು ಹೊಸ ಯೂಟ್ಯೂಬರ್ಗೆ ಅದು ಯೂಸ್ ಆಗುತ್ತೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಆ ರೀತಿಯಾದಂಥ ಒಂದು ಅಪ್ಡೇಟನ್ನು ಯೂಟ್ಯೂಬರ್ ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಕಡೆಯಿಂದ ಒಂದು ಹೊಸದಾಗಿ ಒಂದು ವೈಟಿ ಸ್ಟುಡಿಯೋ ಮೇಲೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಯಾವ ಅಪ್ಡೇಟ್ ಅದು, ಏನು, ಅದರಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಹೊಸ ಯೂಟ್ಯೂಬರ್ಗೆ ಅಷ್ಟೊಂದು ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನಮ್ಮಂಥ ಈಗ ಹೊಸದಾಗಿ ಯೂಟ್ಯೂಬಿಗೆ ಇಟ್ಟಿರುವಂಥ ಯೂಟ್ಯೂಬರ್ಸ್ಗೆ ಇದು 100% ಯೂಸ್ ಆಗುವಂಥ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಈಸಿಯಾಗಿ ನೀವು ಅದನ್ನು ಯೂಸ್ ಮಾಡಿಕೊಂಡು ಸಬ್ಸ್ಕ್ರೈಬ್ಸ್ ಆಗಲಿ ಮತ್ತು ಒಂದು ವಾಚ್ ಔಟ್ಸ್ ಟೈಮ್ ಆಗಲಿ, ವ್ಯೂಸ್ ಆಗಲಿ ಎಲ್ಲವನ್ನು ಕೂಡ ನಾವು ಹೆಚ್ಚಿಸ್ಕೋಬೋದು. ಎಸ್, ಅದೇನಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಒತ್ತಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇದೇ ರೀತಿಯಾದ ವಿಡಿಯೋ ನಿಮಗೆ ಡೈಲಿ ನಾನು ತರ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಸ್, ಅಂತೂ ಇಂತೂ ಒಂದು ಅಪ್ಡೇಟ್ ಬಂತಪ್ಪ. ಇದು ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ ಆಗುವಂಥ ಒಂದು ಅಪ್ಡೇಟ್ ಆಗಿದೆ. ಸೊ ಆ ಅಪ್ಡೇಟ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವೈಟಿ ಸ್ಟುಡಿಯೋ ಮೇಲೆ ಅಪ್ಡೇಟ್ ಬಂದಿರುವಂಥದ್ದು ಏನಪ್ಪ ಅಂತಂದರೆ, ಮೊದಲನೇದಾಗಿ ನೀವು ಯಾವಾಗ ಒಂದು ಯೂಟ್ಯೂಬ್ ಬರ್ತಿರುವಾಗ ನಿಮಗೆ ಕಂಟೆಂಟ್ ಅನ್ನೋದು ಮುಖ್ಯವಾಗಿರುತ್ತೆ. ಸೊ ಕಂಟೆಂಟ್ ಇಲ್ಲದೆ ನೀವು ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ. ಸೊ ಹೊಸದಾಗಿ ಬಂದಂಥ ಯೂಟ್ಯೂಬರ್ಸ್ ಏನಾಗ್ತಾರೆ, ಕಂಟೆಂಟ್ ಇಲ್ಲದೇ ಒಂದು 2-3 ದಿನ ವಿಡಿಯೋ ಗ್ಯಾಪ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಕಂಟೆಂಟ್ಗೆ ಗೊತ್ತಿರೋದಿಲ್ಲ, ಕಂಟೆಂಟ್ ಸಿಗ್ತಾ ಇರೋದಿಲ್ಲ. ಅಂಥ ಟೈಮಲ್ಲಿ ಮಾಡ್ತಾರೆ ಅವರು ಕಂಟೆಂಟ್ ಇಲ್ಲ ಅಂತ 2-3 ದಿನ ಗ್ಯಾಪ್ ಇಟ್ಟು ವಿಡಿಯೋ ಮಾಡ್ತಾರೆ. ಯಾಕಂದರೆ ಕಂಟೆಂಟ್ ಸಿಗ್ತಿರೋದಲ್ಲ, ಅದಕ್ಕೋಸ್ಕರ. ಸೊ ಅಂಥ ಒಂದು ಸಮಯದಲ್ಲಿ ಯೂಟ್ಯೂಬರ್ ಒಂದು ಅಪ್ಡೇಟ್ನ ತಂದುಕೊಟ್ಟು ಭಾಳ ಒಂದು ಉಪಕಾರ ಮಾಡಿದ್ದಾರೆ ಅಂತ ಹೇಳ್ಬೋದು ನಮ್ಮಂಥವ್ರಿಗೆ. ಅದೇನಪ್ಪ ಅಂತಂದರೆ ನಿಮ್ಗೆ ಕಂಟೆಂಟನ್ನು ಅವರೇ ಹುಡುಕಿ ಕೊಡ್ತಾ ಇದ್ದಾರೆ. ಎಸ್, ನೀವು ವೈಟಿ ಸ್ಟುಡಿಯೋದಲ್ಲಿ ನಿಮ್ಗೆ ಗೊತ್ತಿದೆ ಎಲ್ಲರೂ ಕೂಡ ವೈಟಿ ಸ್ಟುಡಿಯೋನೇ ಯೂಸ್ ಮಾಡ್ತಿದ್ದಾರೆ. ಆದರೆ ನೀವು ಅರ್ನಿಂಗ್ ಕೂಡ ಚೆಕ್ ಮಾಡ್ಕೋಬೋದು, ವ್ಯೂಸ್ ಚೆಕ್ ಮಾಡ್ಕೋಬೋದು, ವಾಚ್ ಅವರ್ಸ್ ಅಷ್ಟೇ ಚೆಕ್ ಮಾಡ್ಕೋಬೋದು. ಎಲ್ಲವನ್ನು ಕೂಡ ಒಂದು ವೈಟಿ ಸ್ಟುಡಿಯೋದಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಅದರಲ್ಲಿ ಏನಪ್ಪ ಅಂತಂದರೆ, ನಾನು ಈಗ ಹೇಳ್ತಾ ಹೋಗ್ತೀನಿ, ಆ ರೀತಿ ನೀವು ಮಾಡಿ ನಿಮಗೆ ಖಂಡಿತವಾಗಲೂ ಕಂಟೆಂಟ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಮೊದಲನೇದಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೋಬೇಕಾಗುತ್ತೆ. ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡ ತಕ್ಷಣ ಕೆಳಗೆ ಇಲ್ಲಿ ಅನಾಲಿಟಿಕ್ಸ್ ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಈ ಕಡೆ ಸೈಡಲ್ಲಿ ರಿಸರ್ಚ್ ಅಂತ ಇದೆ ನೋಡಿ, ರಿಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಲ್ಲಿ ನಿಮಗೆ ಏನು ತೋರಿಸ್ತಾ ಇದೆ ನೋಡಿ, ಕಂಟೆಂಟ್ ಎಲ್ಲ ತೋರಿಸ್ತಾ ಇದೆ. ಟಾಪ್ ಸರ್ಚ್ ಇರುವಂಥ ಒಂದು ಕಂಟೆಂಟ್ನ ತೋರಿಸ್ತಾ ಇದೆ. ಹೌ ಟು ಕಂಪ್ಲೀಟ್ 4000 ವಾಚ್ ಅವರ್ಸ್, ಹೌ ಟು ಎಡಿಟ್ ಫೋಟೋಸ್, ಈ ರೀತಿಯಾದಂಥ ಕಂಟೆಂಟ್ನ ಜಾಸ್ತಿ ಜನ ನೋಡ್ತಾ ಇದ್ದಾರೆ. ಸೊ ಆ ರೀತಿ ಕಂಟೆಂಟ್ನ ಅಂದರೆ ಆ ರೀತಿ ವಿಡಿಯೋನ ನೀವು ಮಾಡ್ತಾ ಹೋದರೆ ನಿಮಗೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಆಗೋದು ಪಕ್ಕ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ಮೆಥಡ್ ನೀವು ಯೂಸ್ ಮಾಡ್ಕೋತಾ ಹೋದರೆ, ಅದನ್ನು ನೀವು ಟ್ರೈ ಮಾಡ್ತಾ ಹೋದರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರ್ಸ್ ಟೈಮ್ 100% ಕಂಪ್ಲೀಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಅಪ್ಡೇಟ್ ತುಂಬಾ ಇಷ್ಟ ಆಯಿತು, ತುಂಬ ಬೆಸ್ಟ್ ಆಗಿರುವಂಥ ಅಪ್ಡೇಟು. ಇದು ನಮ್ಮಂಥವರಿಗೆ ತುಂಬ ಇಷ್ಟ ಆಗುವಂಥ ಅಪ್ಡೇಟ್ ಆಗಿದೆ. ಸೊ ಇದನ್ನು ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇರಿ. ಟಾಪ್ ಸರ್ಚ್ ಏನಿದೆ ನೀವು ಕೆಳಗೆ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ಸಿಗುತ್ತೆ. ಅದನ್ನು ನೀವು ಸರ್ಚ್ ಮಾಡಿಕೊಂಡು ಯಾವ ಕಂಟೆಂಟ್ ಸರ್ಚಲ್ಲಿ ಇದೆ ಆ ಕಂಟೆಂಟ್ ನೀವು ಮಾಡಿದ್ರೆ ಸಾಕು, ನಿಮಗೆ ವ್ಯೂಸ್ ಕೂಡ 100% ಬರುತ್ತೆ. ಇದು ನಿಮ್ಮಂಥ ಒಂದು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ತುಂಬ ಹೆಲ್ಪ್ ಆಗುವಂಥ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು ಈ ಒಂದು ಅಪ್ಡೇಟನ್ನು ನೋಡಿ. ಇನ್ನು ಮುಂದೆ ಯಾರೆಲ್ಲ ಕಂಟೆಂಟ್ ಇಲ್ಲ ಅಂತ ವಿಡಿಯೋ ಮಾಡದೆ ಬಿಟ್ಟಿರ್ತೀರೋ ಅವರು ಡೈಲಿ ಕೂಡ ನೀವು ಅದನ್ನು ನೋಡ್ಕೊಂಡು ಕಂಟೆಂಟ್ನ ನೀವು ಹುಡುಕಿ ಸರ್ಚ್ ಮಾಡಿ ವಿಡಿಯೋನ ಮಾಡ್ಬೋದು. ಸೊ ಇದರಿಂದ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಮತ್ತು ವ್ಯೂಸ್ ಕೂಡ ಬರುತ್ತೆ, ಸಬ್ಸ್ಕ್ರೈಬ್ ಕೂಡ 100% ಬಂದೇ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋದ ಉದ್ದೇಶ ಎಷ್ಟಾಗಿತ್ತು, ಸಣ್ಣ ಪುಟ್ಟ ನನ್ನಂಥ ಯೂಟ್ಯೂಬರ್ಸ್ ಕೂಡ ಬೆಳೀಲಿ, ಅವ್ರಿಗೂ ಕೂಡ ಸಪೋರ್ಟ್ ಸಿಗಲಿ ಅಂತ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ನನಗೂ ಕೂಡ ಒಂದು ಹೆಲ್ಪ್ಫುಲ್ ಆಗಿರುವಂಥ ಒಂದು ಅಪ್ಡೇಟ್ ಅಂತಲೇ ಇದು. ಯಾಕಂದರೆ ನಾನು ಕೂಡ ಕಂಟೆಂಟ್ ಎಲ್ಲಿ ಹುಡ್ಕೋದು ಅಂತ ಇರ್ತಾ ಇದೆ. ಬಟ್ ಇವಾಗ ನಾನು ಅದರಲ್ಲೇ ವೈಟಿ ಸ್ಟುಡಿಯೋಲ್ಲಿ ಹೋಗ್ಬಿಟ್ಟು ರಿಸರ್ಚಲ್ಲಿ ಹೋಗ್ಬಿಟ್ಟು ನಾವು ಕಂಟೆಂಟ್ನ ಹುಡುಕಿ ಡೈಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದರೆ ವ್ಯೂಸ್ ಕೂಡ ಬರ್ತಾರೆ ಮತ್ತು ನನ್ನ ಚಾನಲ್ ಗ್ರೋ ಕೂಡ ಆಗುತ್ತೆ, ಸಬ್ಸ್ಕ್ರೈಬ್ ಕೂಡ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಈ ಒಂದು ಅಪ್ಡೇಟ್ ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಸಪೋರ್ಟನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕನ್ನು ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲೇ ತನಕ ಎಲ್ಲರಿಗೂ ನಮಸ್ಕಾರ.